ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಭಾಷಣಕ್ಕೆ ಸ್ವತಃ ಕರ್ನಾಟಕದಿಂದ 10 ಹಲವು ಮುಖಂಡರು ಭಾಗವಹಿಸಿದ್ರು, ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿದ್ರು. ಅವರ ಪೈಕಿ ಕೆಲವರ ಪ್ರತಿಕ್ರಿಯೆಗಳನ್ನು ನಮ್ಮ ದೆಹಲಿ ರಿಪೋರ್ಟರ್ ಪ್ರಶಾಂತ್ ನಾತು ಪಡೆದಿದ್ದಾರೆ. ಬನ್ನಿ, ಕಾಂಗ್ರೆಸ್ನ ಕರ್ನಾಟಕದ ಮುಖಂಡರು ಈ ಒಂದು ಕಾರ್ಯಕಾರಿಣಿಗೆ ಯಾವ ರೀತಿ ರಿಯಾಕ್ಷನ್ ಕೊಟ್ಟರು ಅನ್ನೋದನ್ನು ನೋಡೋಣ. ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿತವಾಗದೇ ಹೋದರೂ ಕೂಡ 2014ರ ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಎದುರಿಸುವುದಾಗಿ ಎಐಸಿಸಿ ಅಧಿವೇಶನದಲ್ಲಿ ನಿರ್ಧರಿಸಲಾಗಿದೆ. ಎಐಸಿಸಿ ಅಧಿವೇಶನದ ಸಮಾರೋಪದಲ್ಲಿ ರಾಹುಲ್ ಗಾಂಧಿ ಭಾಷಣ ಕೂಡ ಆವೇಶಭರಿತವಾಗಿತ್ತು. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಸಚಿವ ಎಚ್ ಕೆ ಪಾಟೀಲ್ ಅವರಿದ್ದಾರೆ. ಎಚ್ ಕೆ ಪಾಟೀಲ್ ಅವರೇ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಹೊಸ ತಲೆಮಾರಿನ ರಾಹುಲ್ ಗಾಂಧಿಗೆ ನೇತೃತ್ವ ವಹಿಸುವಾಗಿನ ಭಾಷಣದ ಬಗ್ಗೆ ಏನು ಪ್ರತಿಕ್ರಿಯೆ? ರಾಹುಲ್ ಗಾಂಧಿ ಅವರ ಭಾಷಣ ನಮ್ಮ ಎಐಸಿಸಿಯಲ್ಲಿ ಸಮ್ಮಿಲಿತರಾದವರಿಗೆ ಮಾತ್ರವಲ್ಲ, ದೇಶದ ಜನತೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಮಾತುಗಳು ಪ್ರತಿಯೊಬ್ಬ ರಾಷ್ಟ್ರಾಭಿಮಾನಿಯನ್ನು ಜಾಗೃತಗೊಳಿಸಿದವು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಕೇವಲ ಚುನಾವಣೆಯ ಭಾಷಣ ಮಾತ್ರವಲ್ಲ, ಇದು ರಾಷ್ಟ್ರ ಕಟ್ಟುವ ಒಬ್ಬ ಅತ್ಯಂತ ಛಲವಂತನ ಮಾತು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಸಚಿವ ಎಂ ಬಿ ಪಾಟೀಲ್ ಕೂಡ ಇದ್ದಾರೆ. ಎಂ ಬಿ ಪಾಟೀಲ್ರೇ, ಸಚಿವರಾಗಿ ಕೇಳ್ತಾ ಇಲ್ಲ, ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಾಗಿ, ಯಾಕಂದರೆ ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿಗಳು ಕಾಂಗ್ರೆಸ್ ಪರವಾಗಿಲ್ಲ. ಆ ಸಂದರ್ಭದಲ್ಲಿ ಚುನಾವಣೆಗೆ ಮೊದಲು ಕಾಂಗ್ರೆಸ್ ಉಪಾಧ್ಯಕ್ಷರ ಭಾಷಣದ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿ ಪಟ್ಟಕ್ಕೆ ಸಂಬಂಧಿಸಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಒಂದು ಇದರಲ್ಲಿ ವಿಶ್ವಾಸ ಇಡುವಂಥದ್ದು. ಚುನಾವಣೆಯಲ್ಲಿ ನಾವು ಜಯವನ್ನು ಗಳಿಸ್ತೇವೆ, ನಿಶ್ಚಿತವಾಗಿ ನಾವು ಜಯ ಗಳಿಸ್ತೇವೆ, ನಾವು ಹೋರಾಟವನ್ನು ಮಾಡ್ತೇವೆ. ಚುನಾವಣೆ ನಂತರ ಇವತ್ತಿನ ದಿವಸ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಎಂಪಿಸು, ನಮ್ಮ ಸಂಸದರು ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತಿದ್ದ ದಿವಸ ಇದು ಡೆಮೊಕ್ರೆಟಿಕ್ ಪ್ರೊಸೆಸ್ ಬಗ್ಗೆ ಇವತ್ತಿನ ದಿವಸ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ನ ನಾಯಕ BL ಶಂಕರ್ ಅವರು ಕೂಡ ಇದ್ದಾರೆ. BL ಶಂಕರ್ ಅವರೇ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ರಾಹುಲ್ ಗಾಂಧಿ ಅವರ ಭಾಷಣದ ಬಗ್ಗೆ ಏನು ಪ್ರತಿಕ್ರಿಯೆ? ರಾಹುಲ್ ಗಾಂಧಿ ಅವರಲ್ಲಿ ನಾಯಕತ್ವದ ಗುಣಗಳಿಲ್ಲ ಅಂತ ಭಾಳ ಜನ ಆರೋಪ ಮಾಡ್ತಾ ಇದ್ರು. ಅವರಲ್ಲಿ ನಾಯಕತ್ವದ ಗುಣನೂ ಇದೆ, ಬಟ್ ಈ ದೇಶದ ಇತಿಹಾಸ ಪರಂಪರೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನೂ ಇದೆ. ಮುಂದೆ ನಡೆಸಬೇಕಾಗಿರ್ತಕ್ಕಂಥ ಹೋರಾಟದ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆಯೂ ಇದೆ ಅಂತಕ್ಕಂಥದ್ದು ಇವತ್ತು ಅವ್ರ ಭಾಷಣದಲ್ಲಿ ಸಾಬೀತು ಮಾಡಿಸಿದ್ದಾರೆ. ಅವಕಾಶ ಸಿಕ್ಕಿದರೆ ಆಡಳಿತ ನಡೆಸಲಿಕ್ಕೆ, ಇಲ್ಲದೆ ಹೋದರೆ ಹೋರಾಟ ಮಾಡಲಿಕ್ಕೆ, ಎರಡಕ್ಕೂ ಕೂಡ ಸಿದ್ಧನಾಗಿರ್ತಕ್ಕಂಥ ಮನಸ್ಥಿತಿನಲ್ಲಿ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಂದು ಪೀಳಿಗೆ ನಾಯಕ ಇವತ್ತು ಸಿಕ್ಕಿದ್ದಾನೆ ಅಂತಕ್ಕಂಥದ್ದು ಇವತ್ತಿನ ಅವರ ಭಾಷಣದಲ್ಲಿ ಮತ್ತು ಇವತ್ತಿನ ಅಧಿವೇಶನದಲ್ಲಿ ಸಾಬೀತಾಗಿದೆ. ಒಟ್ಟಾರೆ ರಾಹುಲ್ ಗಾಂಧಿ ಎಐಸಿಸಿ ಅಧಿವೇಶನದಲ್ಲಿ ಮಾಡಿರ್ತಕ್ಕಂಥ ಭಾಷಣದ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮಾತ್ರ ಅತ್ಯಂತ ಉತ್ಸಾಹ ಕಂಡು ಬರ್ತಾ ಇದೆ. ಬಿಜೆಪಿಯ ಆರೋಪಗಳಿಗೆ, ಆಮ್ ಆದ್ಮಿಯ ಪಾರ್ಟಿಯ ಆರೋಪಗಳಿಗೆ ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಆವೇಶಭರಿತವಾಗಿ ನೀಡಿರ್ತಕ್ಕಂಥ ಉತ್ತರಗಳು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಹೊಸ ಚೈತನ್ಯವಂತೂ ಮಾತ್ರ ತುಂಬಿರುವಂತೆ ಕಾಣ್ತಾ ಇದೆ. ತಾಲ್ಕಟ್ರಾ ಸ್ಟೇಡಿಯಂನಿಂದ ಕ್ಯಾಮ್ರಾಮನ್ ಕೈಲಾಶ್ ಗೌರ್ ಜೊತೆಗೆ ಪ್ರಶಾಂತ್ ನಾಥು, ಸುವರ್ಣ ನ್ಯೂಸ್ 24/7. ಎಸ್, ಸ್ವತಃ ಪ್ರಶಾಂತ್ ನಾತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿ ಸ್ಟುಡಿಯೋಯಿಂದ. ಪ್ರಶಾಂತ್, ತಾವು ಕೂಡ ಹಾಜರಿದ್ರಿ ಸ್ಥಳದಲ್ಲಿ. ಒಟ್ಟಾರೆ ಮೂಡನ್ನು ಎಕ್ಸ್ಪ್ಲೇನ್ ಮಾಡಬಹುದಾ ನೀವು? ನಿಮ್ಮ PTCಯ ಎಂಡ್ನಲ್ಲಿ ಹೇಳಿದ್ರಿ ಉತ್ಸಾಹವನ್ನು ತುಂಬಿದ್ರು ಅನ್ನುವಂಥ ಮಾತನ್ನು. ಹಾಗಾದರೆ ಅಲ್ಲಿ ಉತ್ಸಾಹಭರಿತ ವಾತಾವರಣ ಉದ್ದಕ್ಕೂ ಇತ್ತಾ ಹೇಗೆ? ಅಜಿತ್, ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ಸೋಲಿನ ನಂತರ ಸತತವಾಗಿ ಆಮ್ ಆದ್ಮಿ ಪಕ್ಷದ ದೆಹಲಿಯಲ್ಲಿ ಅಧಿಕಾರ ಹಿಡಿದ ನಂತರ ಮಾಧ್ಯಮಗಳಲ್ಲಿರ್ಬೋದು, ವಿಪಕ್ಷಗಳಿಂದ ಇರ್ಬೋದು, ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಆಗ್ತಕ್ಕಂಥ ಟೀಕೆಗಳಿಂದ ಇರ್ಬೋದು, ಕಾಂಗ್ರೆಸ್ ಇವತ್ತು ರಿಸೀವಿಂಗ್ ಎಂಡ್ನಲ್ಲಿತ್ತು. ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ, ಅದರ ನಾಯಕ ರಾಹುಲ್ ಗಾಂಧಿ ಒಂದು ರಿಸೀವಿಂಗ್ ಎಂಡ್ನಲ್ಲಿದ್ದರು. ಆದರೆ ಇವತ್ತು ಇಡೀ ಎಐಸಿಸಿ ಅಧಿವೇಶನ ಮತ್ತು ಕಡೆಯದಾಗಿ ರಾಹುಲ್ ಗಾಂಧಿಯವರ 45 ನಿಮಿಷದ ಭಾಷಣ, ಒಬ್ಬ ಪತ್ರಕರ್ತರಾಗಿ ಕೂಡ, ಯಾಕಂದರೆ ಜೈಪುರ್ನ ಅಧಿವೇಶನದಲ್ಲಿ ಒಬ್ಬ ರಿಲಕ್ಟೆಂಟ್ ಪೊಲಿಟಿಷಿಯನ್ ಆಗಿ ರಾಹುಲ್ ಗಾಂಧಿ ಮಾತುಗಳನ್ನಾಡಿದ್ರು. ಆದರೆ ಇವತ್ತು ಜವಾಬ್ದಾರಿ ಸ್ವೀಕರಿಸಲು ನಾನು ತಯಾರಿದ್ದೇನೆ ಅನ್ನುವ ಭಾವ ವ್ಯಕ್ತಪಡಿಸುವ ಭಾಷಣ ರಾಹುಲ್ರದಾಗಿತ್ತು. ಕೆಲ ಮಾತುಗಳು ನಿಜಕ್ಕೂ ಒಂದು ರೀತಿಯಾಗಿ
ನರೇಂದ್ರ ಮೋದಿಯವರ ಕಾಂಗ್ರೆಸ್ ಮುಕ್ತ ಭಾರತದ ಟೀಕೆಗೆ ರಾಹುಲ್ ಕೊಟ್ಟಿರ್ತಕ್ಕಂಥ ಉತ್ತರ ಪ್ರಬುದ್ಧವಾಗಿತ್ತು. ವಿಪಕ್ಷಗಳ ನಾಯಕರ ಒಟ್ಟಾರೆ ಹೆಸರುಗಳನ್ನು ಎತ್ತದೆ ರಾಹುಲ್ ಮಾತನಾಡಿರ್ತಕ್ಕಂಥ ರೀತಿ, ಮಾರ್ಕೆಟಿಂಗ್ ಟೆಕ್ನಿಕ್, ಹೇಗೆ ವಿಪಕ್ಷಗಳ ಮಾರ್ಕೆಟಿಂಗ್ ಟೆಕ್ನಿಕ್ಗಳಿವೆ, ಗಂಜೇಕೋ ಅಂದರೆ ಕೂದಲಿಲ್ಲದವರಿಗೆ ಬಾಚಣಿಕೆ ಮತ್ತು ಹೇರ್ ಸ್ಟೈಲ್ ಅಂತಕ್ಕಂಥ ಮಾತುಗಳು, ಒಟ್ಟಾರೆ ರಾಹುಲ್ ಸಾಕಷ್ಟು ಹೋಮ್ವರ್ಕ್ ಮಾಡಿಕೊಂಡು ಬಂದಿರತಕ್ಕಂಥ ಭಾಷಣದ ರೀತಿ ಇತ್ತು. ನೀವು ಅಧಿವೇಶನದ ಮೂಡ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ಇಡೀ ಒಂದು ಅಧಿವೇಶನ ರಾಹುಲ್ರ ಜೈಪುರ್ನಲ್ಲಿ ಏನು ಉಪಾಧ್ಯಕ್ಷರಾಗಿ ಎಲಿವೇಟ್ ಆಗಿದ್ರು ಅಲ್ಲಿಂದ ಮತ್ತೊಂದು ಹೆಜ್ಜೆ ಮುಂದೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಚುನಾವಣೆಯ ನೇತೃತ್ವವನ್ನು ವಹಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ವೇದಿಕೆ ಅಂತಕ್ಕಂಥದ್ದು ಸ್ಪಷ್ಟ. ಪ್ರಶಾಂತ್, ಮಾತನಾಡಿದಂತಹ ನಾಯಕರ ಪೈಕಿ ಯಾರಾದ್ರೂ ಒಬ್ಬರು ಕೂಡ UPA 1 and 2 ಮೇಲೆ ಬಂದಂತಹ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಏನಾದರೂ ಸ್ಪಷ್ಟೀಕರಣ ಆಗಿರಬಹುದು, ಏನಾದರೂ ಸಮರ್ಥನೆ ಆಗಿರಬಹುದು, ಆ ವಿಷಯ ಏನಾದರೂ ಮಾತಿಗೆ ಬಂತ ಅಲ್ಲಿ? ಅಜಿತ್, ಕಾಂಗ್ರೆಸ್ ಯಾವತ್ತಿಗೂ ಕೂಡ ಭಟ್ಟಂಗಿತನಕ್ಕೆ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಪಕ್ಷ. ಹೀಗಾಗಿ ಭಾಷಣ ಮಾಡಿದವರೆಲ್ಲರೂ ಕೂಡ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹೊರತುಪಡಿಸಿ, ಸೋನಿಯಾ ಗಾಂಧಿ ಕೆಲ ಸವಾಲಿನ ಮಾತುಗಳನ್ನಾಡಿದ್ರು, ಸೋನಿಯಾ ಗಾಂಧಿ ಹೊರತುಪಡಿಸಿ ಪ್ರಧಾನಿ ಮನಮೋಹನ್ ಸಿಂಗ್ರಿಂದ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ರಿಜ್ವಾನ್ ಕೂಡ ಅಲ್ಲಿ ಮಾತನಾಡಿದ್ರು. ಎಲ್ಲರೂ ರಾಹುಲ್ರ ಜಪ ಮಾಡಿದ್ದು ಬಿಟ್ರೆ, ಚುನಾವಣೆಯಲ್ಲಿ ರಾಹುಲ್ರ ನೇತೃತ್ವ ಬೇಕು ಎಂದು ಹೇಳಿದ್ ಬಿಟ್ರೆ ಯಾರೂ ಕೂಡ ಕಾಂಗ್ರೆಸ್ ಕಳೆದ 5 ವರ್ಷಗಳಲ್ಲಿ ನಡೆಸಿರ್ತಕ್ಕಂಥ ಕೆಲ ತಪ್ಪುಗಳು, ಕೆಲ ಮಿಸ್ಟೇಕ್ಸ್ಗಳ ಬಗ್ಗೆ ಎತ್ತಿ ಹೇಳ್ತಕ್ಕಂಥ ಪ್ರಯತ್ನ AICC ಅಧಿವೇಶನದಲ್ಲಿ ಮಾತ್ರ ಕಾಣಲಿಲ್ಲ. ಸುಮಾರು 33 ಜನ ಭಾಷಣಕಾರರು. ಧನ್ಯವಾದಗಳು ತಮ್ಮ ಎಲ್ಲ ಮಾಹಿತಿಗಾಗಿ. ಪ್ರಶಾಂತ್ ಹೇಳಿದ ಹಾಗೆ ಭಟ್ಟಂಗಿತನಕ್ಕೆ ಹೆಸರಾದಂತಹ ಪಕ್ಷ ಎಲ್ಲೂ ಕೂಡ ಆದಂಥ ತಪ್ಪುಗಳು, ಅಚಾತುರ್ಯಗಳು ಮತ್ತು ಬ್ಲಂಡರ್ಗಳು ಚರ್ಚೆಗೆ ಬರಲಿಲ್ಲ ಅನ್ನುವಂತಹ ಮಾತು. ಹಾಟ್ ನ್ಯೂಸ್ನಲ್ಲಿ 2ನೇ ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಬೆಂಗಳೂರಿನಿಂದ ಬಂದಿರುವಂಥ ಒಂದು ದುರಂತಮಯ ವರದಿಯನ್ನು ಕೊಡ್ತಾ ಇದ್ದೀವಿ. ತಂದೆನೇ ಮಗಳ ಮೇಲೆ ಅತ್ಯಾಚಾರ ಎಸಗಿದ್ದಾನೆ, ಮಗಳು ಈಗ 3 ತಿಂಗಳ ಗರ್ಭಿಣಿ. ಆ ವರದಿಯನ್ನು ಕೊಡೋದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಒಂದು ಬ್ರೇಕ್.